ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ, ಅದರಲ್ಲೂ ಈ ಒಂದು ಸಮುದಾಯದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಕೂಡ ನಾನು ವಿಶೇಷವಾದ ಹಾರ್ದಿಕ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಸೌಹಾರ್ದತೆ, ಸಂತೋಷ, ಭಾವೈಕ್ಯತೆ ಇವುಗಳನ್ನೆಲ್ಲರೂ ಕೂಡ ನಾವು ಬೆಳೆಸಿಕೊಳ್ತಕ್ಕಂಥ ಒಂದು ವಿಶೇಷವಾದ ಸಂದರ್ಭ. ಅಂತಹ ಒಂದು ವಾತಾವರಣ ಈ ಒಂದು ಸಮುದಾಯದಲ್ಲಿ ತುಂಬಿ ತುಳುಕ್ತಾ ಇದೆ. ಅದು ಬಹಳ ಸಂತೋಷದ ವಿಷಯ. ಅದಿನ್ನೂ ಇಂತಹ ದಿವಸ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಇದು 65ನೇ ಕನ್ನಡ ರಾಜ್ಯೋತ್ಸವ. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಿದಾಗ ಇಲ್ಲಿ ಒಂದು ಕರ್ನಾಟಕದಿಂದ ಹೊರಗಡೆ ಇದ್ದ ಕನ್ನಡಿಗರು ಕನ್ನಡ ನುಡಿಯನ್ನು ಮಾಡ್ತಕ್ಕಂಥ ಜನರು ಎಲ್ಲಿದ್ದರು, ಆ ಒಂದು ಭೌಗೋಳಿಕ ಪ್ರದೇಶ, ಜಿಯೋಗ್ರಫಿಕಲ್ ಏರಿಯಾಸ್ known for speaking Kannada, they were joined with Karnataka and it became Vishala Mysore then. The state was called Mysore and it became a extended Mysore. Till 1973, this state was called Mysore state. Only in 1973 they called it Karnataka, which is the state where Kannada is spoken. That's how it came into being in 1973 during the time of the Chief Minister Mr. Devarajas. ಈ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಆದಮೇಲೆ ಅನೇಕ ಉತ್ತಮವಾದ ಬೆಳವಣಿಗೆಗಳಾಗಿದ್ದಾವೆ. ಕರ್ನಾಟಕ ಒಂದು ಶ್ರೀಮಂತ ರಾಜ್ಯವಾಗಿ ಬೆಳೀತಾ ಇದೆ. ಎಲ್ಲ ಜನತೆಗೆ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪಾಮ್ ಮೆಡೋಸ್ ಬಂದವರಿಗೆ ನನ್ನ ನಮಸ್ಕಾರ. ನಾನು ಅಶೋಕ್ ಕುಲಕರ್ಣಿ. ನಾವು 30 ವರ್ಷ ಹೊರಗಿದ್ದಾಗ ಮಸ್ಕಟ್ನಲ್ಲಿ, ಸಿಂಗಾಪುರ್ನಲ್ಲಿ, ಕೋಲಾಲಂಪುರ್ನಲ್ಲಿ, ಲಂಡನ್ನಲ್ಲಿ ಎಲ್ಲ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ದೆವು. ಪಾಮ್ ಮೆಡೋಸ್ನಲ್ಲಿ ಬಂದು 3 ವರ್ಷ ಆಯಿತು. ಮೊದಲೇ ವರ್ಷದಲ್ಲಿ ನನಗೆ ಇದು ಆಶ್ಚರ್ಯ ಆಯಿತು, ನಾವು ಮಾಡಿರಲಿಲ್ಲ ಅಂತ. ಸೊ ಎಲ್ಲರೂ ಯಾರು ಕನ್ನಡದವರು ಕೂಡಿದವರು ಇವತ್ತು ಮಾಡಿದ್ದಾರೆ, ಅವರಿಗೆಲ್ಲ ನಮ್ಮದು ಸ್ಪೆಷಲ್ ಅಭಿನಂದನೆಗಳು. ಮುಖ್ಯ ಹೇಳೋದಂದರೆ ಕನ್ನಡದಲ್ಲಿ ಬೇರೆ ಬೇರೆ ಮಾತಾಡಬೇಕು. ಮೈಸೂರಿನ ಮೆದು ಕನ್ನಡ, ಬೆಂಗಳೂರಿನ ಇಂಗ್ಲೀಷ್ ಕನ್ನಡ, ಆದರೆ ನಂದು ಧಾರವಾಡದ ಗಂಡು ಕನ್ನಡ. ನಾನು ಗಂಡು ಕನ್ನಡದಲ್ಲಿ ಮಾತಾಡಿದರೆ ನನಗೆ ಸಮಾಧಾನ ಆಗ್ತದೆ. ಸೊ ನಾನು ಚೇಂಜ್ ಮಾಡ್ತೀನಿ ನನಗೆ ಧಾರವಾಡ ಕನ್ನಡಕ್ಕೆ. ರಾಷ್ಟ್ರಕವಿ ಕುವೆಂಪುದವರು ಮೊದಲೇ ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಅದನ್ನು ನೋಡಿದರೆ ಬೆಂಗಳೂರಿನಲ್ಲಿ ಇವತ್ತು ಭಾರತದ ಬೇರೆ ಬೇರೆ ರಾಜ್ಯದ ಜನ ಅಲ್ಲ, ರಾಷ್ಟ್ರದ ಬೇರೆ ಬೇರೆ ಜನ ಕೂಡ ಇಲ್ಲಿದ್ದಾರೆ. ಆದರೂ ಶಾಂತಿಯಿಂದ ನಡೆದಿದೆ. ಅದಕ್ಕೆ ಇದು ಕನ್ನಡದ ರಾಜ್ಯೋತ್ಸವ ಮಾಡೋದು. ಕನ್ನಡ ನಾವು ಎಲ್ಲ ಭಾಷೆ ಕಲಿಯೋಣ. ತಮಿಳ್, ಮಲಯಾಳಂ, ತೆಲುಗು ಅದೆಲ್ಲ ಇದೇ ಇದೆ ಬೆಂಗಳೂರಿನಲ್ಲಿ. ಅದರೊಟ್ಟಿಗೆ ನಾವು ಕನ್ನಡವನ್ನು ಇಟ್ಟುಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಸಂಕ್ಷಿಪ್ತ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದ 65ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. My name is Pallavi Mandravadkar, residing in Palm Meadows, and we as residents decided to celebrate this joyous occasion with grandeur, with lot of joy, and to kind of educate people about what Karnataka is all about. And to begin with, I would like to say that it is Karnataka, not Karnatak. That is something which I've been hearing for a very long time, so I wanted everybody to understand that the pronunciation of our Nadu is Karnataka. ನಾನು ಬರೋದು ನಾರ್ತ್ ಕರ್ನಾಟಕದಿಂದ, ಉತ್ತರ ಕರ್ನಾಟಕ. ನನ್ನ ಊರು ಹುಬ್ಬಳ್ಳಿ ಅಂತ. ಹುಬ್ಳಿನಾಗ ಹುಟ್ಟು ಬೆಳೆದು 6ನೇ ಕ್ಲಾಸ್ ತನಕ ಅಲ್ಲಿ ಓದಿ ಆಮೇಲೆ ಗುಲ್ಬರ್ಗ ಅಂತ ಒಂದು ಊರದ ರೀ. ನಮ್ಮದು ಒಂದು ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಹೈದ್ರಾಬಾದ್. ನಾ ಹಾಕೊಂಡಿದ್ದ ಬಟ್ಟೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಮೂಗಿನತ್ತು ಏನದ ಅಲ್ರಿ, ಇದು ಮಹಾರಾಷ್ಟ್ರ ಇನ್ಫ್ಲೂಯೆನ್ಸಿಂದ ಬಂದಿದ್ದು. ಆದ್ರೆ ನಮ್ಮ ಮನ್ಯಾಗ ಎಲ್ಲರೂ ಹಾಕೋತಾರೆ ರೀ. ಇದು ಮದ್ವೆ ಆದಾಗ ಫಸ್ಟ್ ಕೊಡೋದು ಇದೆ ರೀ ನಮ್ಗೆ. ಆಮೇಲೆ ನಮ್ಮದು ನಾಡೇನದ ಅಲ್ರಿ, ಅನ್ನ ಜಾಸ್ತಿ ತಿನ್ನಂಗಿಲ್ಲ ರೀ. ಎಲ್ಲರಿಗೂ ಏನು ಅನ್ನಿಸ್ತದ, ಸೌತ್ ಇಂಡಿಯನ್ಸ್ ಈಟ್ ಓನ್ಲಿ ರೈಸ್ ಆ್ಯಂಡ್ ಸಾಂಬಾರ್. ನಮ್ಮ ಕಡೆ ಅನ್ನನ ಮಾಡಂಗಿಲ್ಲ ರೀ ಜಾಸ್ತಿ. ವಿ ಆರ್ ಲ್ಯಾಂಡ್ ಆಫ್ ಮಿಲ್ಲೆಟ್ಸ್.
ಇಲ್ಲೇ ಬ್ಯಾಂಗ್ಳೂರ್ನಾಗ ನೀವು ಹುಡುಕಿ ನೋಡಿದ್ರೆ IT ಇಂಜಿನಿಯರ್ಸ್, ಡಾಕ್ಟರ್ಸ್, CEOs, ಪೊಲೀಸ್ನಾಗ ಎಲ್ಲ ನಮ್ಮ ಕಡೆನೂ ಇದ್ದಾರೆ ರೀ. ನಮ್ದು ಲಾಸ್ಟ್ ಕಮಿಷನರ್ ಆಫ್ ಪೊಲೀಸ್ ರೇವಣ್ ಸಿದ್ದಯ್ಯ ಅವರು ನಮ್ಮ ಕಡೆನವ್ರಿ. ಆಮೇಲೆ ನಮ್ಮ ಸುಧಾಮೂರ್ತಿ ಅವರು ನಮ್ಮ ಕಡೆನವ್ರಿ. ಇವೆಲ್ಲ ಒಡವೆ ಏನವಲ್ರಿ ನಮ್ಮ ಕಡೆಯಿಂದ ರೀ. ಜೀರಾಮಣಿ, ಮುತ್ತಿನ ಸರ, ಇದು ನಮ್ಮದು ಚಪ್ಲಾರ ಅಂತೀವಿ, ಇದು ನಮ್ಮ ಮಂಗಳಸೂತ್ರ, ಇದು ನಮ್ಮದು ಮುತ್ತಿನ ಬಳಿ, ಇದು ನಮ್ಮದು ತೋಡೆ, ಆಮೇಲೆ ಪಾಟ್ಲಿ ಅಂತದ ರೀ. ಇದು ಫುಲ್ ಫ್ಯಾಷನ್ ಆಗ್ಯದ ರೀ. ಎಲ್ಲರೂ ಮಾಡಿಸ್ಕೊಂಡು ಹಾಕೊಲಿಕತ್ತಾರ. ಅದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ಬೇಕಂತ ಕೂತೀನಿ ರೀ. ಇದು ನಾವು ಉಟ್ಕೊಂಡಿದ್ದು ಸೀರೆ ಏನೈತಲ್ರಿ, ಇದು ನಮ್ಮ ಊರ್ನಾಗ ನೈತಾರ್ರಿ. ಇಲ್ಕಲ್ ಅಂತ ಒಂದು ಊರದ ರೀ, ಹುಬ್ಬಳ್ಳಿ ಹತ್ರ, ಅಲ್ಲಿ ನೈತಾರ್ರಿ ಇದು. So in English, I come from North Karnataka. The language which you just heard was another form of Kannada, which is Aada Kannada. Bangalore Kannada is a very polished Kannada. What I spoke is very, street Kannada. That is how it is. And everything we say in North Karnataka, the words are very different. The pronunciation is very different. And it is such a beautiful confluence of culture within Karnataka that the language changes, the attire changes, the jewelry changes, the festivals change, and even the food changes. But still, we are Kannadigas, and very, very proud Kannadigas. And for me, this is a feeling of pride today that we in Palm Meadows have all got together as Kannadigas and celebrating it together. Thank you so much for hearing me out. Happy Rajotsava. Happy Karnataka Rajotsava to everybody. I'm very proud to be from Karnataka. I'm from Mangalore, which receives abundant rainfall in monsoon, and as a result we have lush greenery, beautiful beaches and lovely coconut groves. You have lovely temples which dot both the coastal towns and the interior parts of South Canara. A must visit is the Dharmasthala temple, which feeds 1 lakh devotees on a daily basis in the most efficient, hygienic, with beautiful food. We have the famous Pilivesha, and the entire town is lit up with lights, and the festivities go on for days. A really must visit for all you temple lovers. Happy Karnataka Rajotsava again. ನಮಸ್ಕಾರ. 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ನಾಡು ಕರ್ನಾಡು. ಐ ಆಮ್ ಶಿಲ್ಪಾ, ರಿಸೈಡಿಂಗ್ ಇನ್ ಪಾಮ್ ಮೆಡೋಸ್ ಫಾರ್ ಲಾಸ್ಟ್ 18 years now. ಆ್ಯಂಡ್ ನಾನು ನಮ್ಮ ಬೆಂಗಳೂರು ಹುಡುಗಿ, ಪಕ್ಕ ಲೋಕಲ್ ಹುಡುಗಿ. Everyone likes us for our very cool climate, and we are very cool people and very outgoing people. So we have very famous for historical monuments and culture. Belur Halebeedu is one of the finest architecture of Hoysala Empire, Mysore Palace and Vidhan Saudha, to name a few. We are hub for IT and research labs like ISRO. Yakshagana is a traditional dance. It's been continuing its royalty from 5 centuries. And yes, who doesn't enjoy our food? We have really delicious food, from Mysore masala dosa to Mysore pak, our akki roti, and all the famous baths. Yes, hopefully by next year you guys all can understand Kannada, and I get to speak fully in Kannada, and then you all understand and speak a bit of Kannada. Namma uru Bengaluru, Jai Karnataka Mate. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಈ ಕರ್ನಾಟಕ 1956ರಲ್ಲಿ ಪ್ರತ್ಯೇಕ ರಾಜ್ಯವಾಯಿತು. ಆ ಒಂದು ಸಂಕೇತವಾಗಿ ಈ ನವೆಂಬರ್ 1 ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ವರ್ಷ ವಿಶೇಷ ಏನಂದರೆ, ಇಂಥ ಕೋವಿಡ್ ಸಂದರ್ಭದಲ್ಲೂ ನಮ್ಮ ಈ ಆದರ್ಶ್ ಪಾಮ್ ಮೆಡೋಸಲ್ಲಿ ನಾವು ಆಚರಿಸ್ತಾ ಇರೋದು. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸಪ್ನಾ ಅಂತ. ನಾನು ಆರ್ಟಿಸ್ಟ್ ಆಗಿದ್ದೀನಿ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ವೈಟು ಕಾಫಿ, ಮಸಾಲೆ ದೋಸೆ, ಅನನ್ನಾಸ್ ಮಿಕ್ಸ್ಚರ್ ಅಂತ ತುಂಬ ಇಷ್ಟ. ಜೈ ಕರ್ನಾಟಕ. ಹಲೋ ಎವ್ರಿವಾನ್, ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ಪ್ರತಿಭಾ ಆರಾಧ್ಯ. ಎಲ್ಲರಿಗೂ 65ನೇ ವರ್ಷದ
ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾನು ಸುಮಾರು 17 ವರ್ಷದಿಂದ ಪಾಮ್ ಮೆಡೋಸಲ್ಲಿ ವಾಸ ಮಾಡ್ತಾ ಇದ್ದೀನಿ. ಈ ವರ್ಷ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಿಸಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಈ ಪುಟ್ಟ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲ ಇದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವಿಷಯವಾಗಿ ಒಂದೊಂದು ಭಾಗದ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ. ನಾನು ಕನ್ನಡತಿ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನಾವೆಲ್ಲರೂ ಬಸವಣ್ಣ ಅವರ ಕಾಯಕವೇ ಕೈಲಾಸನ ಅನುಸರಿಸ್ತೀವಿ. ಹಾಗಾಗಿ ಈ ಹಬ್ಬದನ್ನು ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ವರ್ಷ ಡೆಫಿನೆಟ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲನೂ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಎಲ್ರಿಗೂ 65ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಸ್ಕಾರ ಎಲ್ರಿಗೂ. 65ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ರಾಮಕೃಷ್ಣ. ಸೊ ಕರ್ನಾಟಕ, ಕನ್ನಡ ಈ ಹೆಸರನ್ನು ಕೇಳಿದ್ರೇ ಪ್ರತಿಯೊಬ್ಬ ಕನ್ನಡಿಗರಿಗೂ ರೋಮಾಂಚಕವಾಗಿರುವಂಥ ವಿಷಯ. ಸೊ ಕರ್ನಾಟಕ, ಕನ್ನಡ ಅನ್ನೋ ವರ್ಡು, ಒಂದು ಪದ ಹೇಗೆ ಬಂತು ಅನ್ನೋದು ತಿಳ್ಕೊಳ್ಳೋದು ಕೂಡ ಪ್ರತಿಯೊಬ್ಬ ಕನ್ನಡಿಗನ ಒಂದು ಮೂಲಭೂತ ಹಕ್ಕು ಕೂಡ ಆಗಿರುತ್ತದೆ. ಕರ್ನಾಟಕ ಅನ್ನೋದು ನಮ್ಮ ಮೈಸೂರು ರಾಜ್ಯದ, ಅಂದರೆ ಆಗಿನ ಮೈಸೂರು ರಾಜ್ಯದ ಹಾಗೂ ಅನೇಕ ಕನ್ನಡ ಮಾತಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ 1957 ನವೆಂಬರ್ 1ರಂದು ಕರ್ನಾಟಕ ಎಂದು ಅದಕ್ಕೆ ಪುನಃ ನಾಮಕರಣ ಮಾಡಲಾಗಿತ್ತು. ಸೊ ಆ ನವೆಂಬರ್ 1ನ್ನು ವಿಶೇಷವಾಗಿ ಆವಾಗಿನಿಂದ ಈಗಿನವರೆಗೂ ತುಂಬ ಸಂಭ್ರಮದಿಂದ ಒಂದು ನಾಡಹಬ್ಬವನ್ನಾಗಿ ಆಚರಿಸಿಕೊಳ್ತಾ ನಮ್ಮ ಕನ್ನಡಿಗರು ಬರ್ತಿದ್ದಾರೆ. ನಾನು ಒಬ್ಬ ಕನ್ನಡಿಗ, ಕನ್ನಡದ ಕಾವಲಿಗ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ಕನ್ನಡಿಗರಿಗೂ 65ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಜೈ ಕರ್ನಾಟಕ, ಜೈ ಭಾರತ. ನಮಸ್ಕಾರ, ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಐ ಆಮ್ ಶನಾಜ್ ವಸೀಂ and I belong to a beautiful small little district of Karnataka called Kodagu, which is also called as Coorg. There's so much to speak about this lovely district. I don't know where to start and end with, but it's full of greenery, coffee plantations. We have a very unique culture. The lovely culture about Coorg celebrates 3 major festivals: the Kailpod, the Hutturi and the Kaveri Sankramana. The harvesting season of Coorg is called Hutturi. You'd never have witnessed where people would go in the night to harvest the entire bit of paddy field and distribute that to all the houses and adore them in their doorways. And Kaveri Sankramana, because the river Kaveri has been born from Talakaveri, very proud moment for us. And Kailpod is more of a transmission or transiting period of agriculture. So we keep all the equipments away of agriculture, take all the weapons out for hunting, and have a lot of sporting activities like hockey. That's one of the most famous and catching a global attention. So ಕೊಡಗಿಗೆ ಬನ್ನಿ, ತುಂಬ ಒಳ್ಳೆಯ ಜಾಗ, ತುಂಬ ಒಳ್ಳೆ paddy fields, lush greeneries, beautiful mountains, so much about coffee plantations that you'll always feel like being inside a coffee estate and being with a coffee aroma. Coorg produces 40% of all the coffee in India. This includes mostly Robusta, but they also grow Arabica. Most of the estates in Coorg are coffee estates. Hi, my name is Ada, and I wanted to say what meals people eat usually in Coorg. For lunch and dinner, they usually eat rice. Mangoes, avocado, jackfruit, and a few more are vastly eaten in Coorg. The greenery is really a lot over there. And we also produce pepper and cardamoms, oranges, along with coffee also. So Karnataka being part of this Ramcoorg is a proud moment. So Jai Karnataka, and wish you all a very happy Karnataka Rajyotsava. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. Remember that. Thank you. ನಮಸ್ಕಾರ, ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಆರ್ಥಿಕ ಶುಭಾಶಯ. ನಾಡಪೆದ ಮೇದಪ್ಪು. ನಾನು ಕೊಡಗು ಜಿಲ್ಲೆ
ವಿರಾಜಪೇಟೆ ತಾಲೂಕು RG ഗ്രാമത്തിൽ കുട്ടിത്ത് വളർന്നിയെ നാടെ വിദ്യാഭ്യാസ കൊടക് പിന്നെ ಬೆಂಗಳೂರಲ್ಲಿ ನಡೆದಿತ್ತು. ನಾನು ಈಗ ಪಾಮಡೋಸ್ ಓನರ್ಸ್ ಅಸೋಸಿಯೇಷನ್ರ ಅಡ್ಮಿನ್ ಮ್ಯಾನೇಜರ್ ಆಯ್ತು 10 ಕಾಲದಿಂದ ಸೇವೆ ಮಾಡಿಂಡುಳ್ಳು. ನಾನು ಕೊಡಗರ ಬಗ್ಗೆ ಅನ್ನೋದಾಚಂಗಿ ಕೊಡಗು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂದೋಣ. ಇನ್ನು ಕೊಡಗು ತುಂಬ ಚಾಯ್ಕು ಪರ್ಸನಾಲಿಟಿಗೂ പിന്നെ ನಂಗೆ ಕೊಡುವ ವಾರಿಯರ್ಸ್ ಕೇಳಿಪಟ್ಟಿತ್ತು. ನಾನು ಅಚ್ಚ ಕೊಡುವ ಕೊಡಗರ ಜನತೆಗೆ ನಾಡ ಕರ್ನಾಟಕ ಜನತೆಗೆ ಈ ಕಾಲತ್ರ ರಾಜ್ಯೋತ್ಸವಕ್ಕೆ ಜೈ ಅಣಿತು ಈ ದಂಡ ತಕ್ಕನ ನಾನು ನಿರೀಕ್ಷಿಟ್ಟುಳ್ಳು. ಎಲ್ಲರಿಗೂ ನಮಸ್ಕಾರ. 65ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಶಿವ. ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. 65ನೇ ವರ್ಷದ ವಾರ್ಷಿಕೋತ್ಸವ ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರಳ ಅಂತ, ಕರ್ನಾಟಕದವಳು. ಇಲ್ಲಿ ಕಾಮಡೋಸ್ ಕ್ಲಬ್ಬಿಂದ 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು. ಸೊ ಕನ್ನಡ ಅಂದರೆ ನನಗೆ ತುಂಬ ಹೆಮ್ಮೆ. ನನ್ನ ವಿನಂತಿ ಏನಂದರೆ ಲೈಕ್ ನಾನು ರಿಕ್ವೆಸ್ಟ್ ಏನಂದರೆ ನಮ್ಮ ಕನ್ನಡದವರು ಕನ್ನಡದಲ್ಲಿ ಮಾತಾಡ್ಕೊಂಡು ಹೋಗಲಿ ಅಂತ ಅಷ್ಟೇ. ಈಗ ಏನು ಮಾಡ್ತಾರೆ, ತುಂಬ ಜನ ಕನ್ನಡ ಗೊತ್ತಿರೋರು ಕನ್ನಡ ಮಾತಾಡಲ್ಲ. ಈಗಿನ ಕಾಲದಲ್ಲಿ ಬರೀ ಇಂಗ್ಲೀಷೇ ನೋಡ್ಸ್ಕೊತಾರೆ, ನಾವು ಇಂಗ್ಲೀಷ್ ಬರುತ್ತಂತ. ಅದನ್ನು ನಾನು ವಿನಂತಿ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ನಾವು. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ, ಜೈ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. I'm going to present a song that is of great significance to our state. It's the Mysore State Anthem. And this was composed by the erstwhile Maharaja of Mysore, Nalvadi Jaichamarajendra Odayar. Kayau Shri Gauri Karunalahari Toya Jakshi Shankareshwari Vaimadika Bhamarchita Komalakara-pade Shrimanvita Bhumaspada Kamita-pade Kayam Shri Gauri Karunalahari Toya Jakshi Shankareshwari जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ जय भारत. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ.